ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಮಗುವಿಗೆ ಯಾವ ಮಂತಲ್ಲಿ ಹೆಡ್ ಹೋಲ್ಡ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಆ್ಯಕ್ಚುಲಿ ಈ ವಿಡಿಯೋ ಬಗ್ಗೆ ಒಬ್ಬರು ಕಮೆಂಟ್ ಹಾಕಿದ್ರು, ಮಗುಗೆ ಯಾವ ಮಂತಲ್ಲಿ ಹೆಡ್ ಹೋಲ್ಡ್ ಆಗುತ್ತೆ ಹೇಳಿ ಅಂತ. ಸೊ ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡೋಣ ಅನಿಸ್ತು. ಸೊ ಅದಕ್ಕೆ ಮಾಡ್ತಾ ಇದ್ದೀನಿ. ದಯವಿಟ್ಟು ಕ್ಷಮೆ ಇರಲಿ, ತುಂಬ ಲೇಟಾಗಿ ನಾನು ಈ ವಿಡಿಯೋನ ಮಾಡ್ತಾ ಇರೋದಕ್ಕೆ. ಫಸ್ಟು ನಾನು ಪೇರೆಂಟ್ಸ್ಗೆ ಏನು ಹೇಳ್ತೀನಿ ಅಂದರೆ, ದಯವಿಟ್ಟು ನಿಮ್ಮ ಮಗುನ ಇನ್ನೊಂದು ಮಗುವಿನ ಜೊತೆ ಕಂಪೇರ್ ಮಾಡೋದು ನಿಲ್ಲಿಸಿ. ಯಾಕಂದರೆ ಪ್ರತಿ ಮಗುನೂ ಬೇರೆ ಬೇರೆಯೇ. ಎಕ್ಸಾಂಪಲ್, ಇವಾಗ ಪ್ರತಿ ತಿಂಗಳು ಮಗುವಿನ ಆ್ಯಕ್ಟಿವಿಟಿ ಬೇರೆ ಬೇರೆ ಆಗಿರುತ್ತೆ, ಓಕೆನಾ? ಸೊ ಒಂದು ಮಗು ಬೇಗ ಕಲಿಯುತ್ತೆ, ಇನ್ನೊಂದು ಮಗು ಲೇಟಾಗಿ ಕಲಿಯುತ್ತೆ. ಸೊ ಕಂಪೇರ್ ಮಾಡೋದು ದಯವಿಟ್ಟು ಸ್ಟಾಪ್ ಮಾಡಿ. ಈ ಹೆಡ್ ಕಂಟ್ರೋಲ್ ಅನ್ನೋದು ಮಗುವಿನಲ್ಲಿ ಒಂದು ಇಂಪಾರ್ಟೆಂಟ್ ಮೈಲ್ ಸ್ಟೋನ್ ಆಗಿರುತ್ತೆ. ಮಗುಗೆ ಫಸ್ಟು ಹೆಡ್ ಕಂಟ್ರೋಲ್ ಬಂದರೆ ಮಗು ಕುತ್ಕೊಳ್ಳೋದಕ್ಕೆ, ಅಂಬೆಗಾಲಿಡೋದಕ್ಕೆ ಮತ್ತು ರೋಲ್ ಆಗೋಕ್ಕೆ ಸಾಧ್ಯ. ಪೇರೆಂಟ್ಸ್ಗೆ 3 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಮಗುವಿನ ಹೆಡ್ ಕಂಟ್ರೋಲ್ ಬಗ್ಗೆ ಯೋಚನೆ ಇರುತ್ತೆ. ಫಸ್ಟು ನಾವು ಏನು ತಿಳ್ಕೊಬೇಕಂದ್ರೆ, 3 ತಿಂಗಳವರೆಗೂ ನೆಕ್ ಮಸಲ್ಸ್ ಆಗಲಿ, ಹ್ಯಾಂಡ್ಸ್ ಮಸಲ್ಸ್ ಆಗಲಿ ಸ್ಟ್ರಾಂಗ್ ಇರಲ್ಲ. ಸೊ 3 ಮಂತ್ಸ್ವರೆಗೂ ಮಗುಗೆ ನೆಕ್ ಸಪೋರ್ಟ್ ಅನ್ನೋದು ಕೊಡ್ತಾನೆ ಇರಬೇಕು. ಈಗ ದೊಡ್ಡವರೆಲ್ಲ ಹೇಳ್ತಾರೆ ಅಲ್ವಾ, ಮಗುನ ಎತ್ಕೊಬೇಕಾದ್ರೆ ಕತ್ತು ಹುಷಾರಾಗಿ ಇಟ್ಕೊಂಡು ಎತ್ಕೊ ಅಂತ. ಹಾಗೆ ಮಗು ಹೆಡ್ ಹೋಲ್ಡ್ ಮಾಡೋವರೆಗೂ ಮಗುವಿನ ಕತ್ತಿಗೆ ಸಪೋರ್ಟ್ ಕೊಡಲೇಬೇಕಾಗುತ್ತೆ. 3 ಮಂತ್ಸ್ ಕಂಪ್ಲೀಟ್ ಆದಮೇಲೆ ನೆಕ್ ಮಸಲ್ಸ್ ಸ್ಟ್ರಾಂಗ್ ಆಗುತ್ತೆ, ಜೊತೆಗೆ ನೆಕ್ ಹೋಲ್ಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. 3rd ಮಂತ್ ಕಂಪ್ಲೀಟ್ ಆದಮೇಲೆ 4th ಮಂತ್ ರನ್ನಿಂಗಲ್ಲಿ ನೆಕ್ ಹೋಲ್ಡ್ ಆಗುತ್ತೆ ಅಂದ್ಕೋಬೇಡಿ. ಬಿಕಾಸ್ ಕೆಲವು ಮಕ್ಕಳಿಗೆ ಬೇಗನೆ ಹೆಡ್ ಕಂಟ್ರೋಲ್ ಆಗುತ್ತೆ, ಕೆಲವು ಮಕ್ಕಳಿಗೆ ಲೇಟಾಗಿ ಹೆಡ್ ಕಂಟ್ರೋಲ್ ಆಗುತ್ತೆ. ಲೇಟಾಗಿ ಅಂದರೆ ಇನ್ನೇನು 4th ಮಂತ್ ಕಂಪ್ಲೀಟ್ ಆಗ್ತಿದೆ ಅನ್ನೋ ಹಾಗೆ ಹೆಡ್ ಕಂಟ್ರೋಲ್ ಆಗುತ್ತೆ. ಇನ್ ಜನರಲ್ ಆಗಿ 3rd ಮಂತ್ ಕಂಪ್ಲೀಟ್ ಆದಮೇಲೆ ಹೆಡ್ ಕಂಟ್ರೋಲ್ ಆಗುತ್ತೆ. ಬಟ್ ಈ ನೆಕ್ ಕಂಟ್ರೋಲ್ ಅನ್ನೋದು ಕಂಪ್ಲೀಟಾಗಿ ಮಗುಗೆ ಬಂದಿರೋದಿಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ವಾಲ್ತಾ ಇರುತ್ತೆ. ಫುಲ್ ಕಂಟ್ರೋಲ್ ಯಾವಾಗ ಬರುತ್ತೆ, ಮಗು ಯಾವ ಮಂತಲ್ಲಿ ಹೆಡ್ ಹೋಲ್ಡ್ ಆಗುತ್ತೆ ಕಂಪ್ಲೀಟಾಗಿ ಅಂದರೆ 6 ಮಂತ್ಸ್ ಕಂಪ್ಲೀಟ್ ಆಗಬೇಕು. 6 ಮಂತಲ್ಲಿ ಹೆಡ್ ಕಂಟ್ರೋಲ್ ಬರುತ್ತೆ. ಇನ್ನು ಹೆಡ್ ಕಂಟ್ರೋಲ್ ಮಾಡೋದಕ್ಕೆ ಏನೆಲ್ಲ ಮಾಡ್ಬೋದು ಅಂದರೆ, ಫಸ್ಟು ಮಗುಗೆ ಟೈಮ್ ಕೊಡಬೇಕು. ಟೈಮ್ ಕೊಡೋದ್ರಿಂದ ಮಗು ಬೇಗನೆ ಹೆಡ್ ಹೋಲ್ಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಮಗುಗೆ ನೆಕ್ ಮಸಾಜ್ ಮಾಡಬೇಕು. ಮಗು ಹೆಡ್ ಕಂಟ್ರೋಲ್ ಮಾಡೋದಕ್ಕೆ ನೆಕ್ಸ್ಟ್ ಏನು ಮಾಡ್ಬೋದು ಅಂದರೆ, ಮಗು ಆಟ ಆಡೋ ಸಮಯದಲ್ಲಿ ನಾವು ಕೂಡ ಮಗುವಿನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಯಾವ ರೀತಿ ಅಂದರೆ, ಮಗು ಆಟ ಆಡಬೇಕಾದ್ರೆ ಒಂದು ಸೌಂಡ್ ಬರೋ ಟಾಯ್ ಇಟ್ಕೊಂಡು ಮಗುವಿನ ಮುಂದೆ ಸ್ವಲ್ಪ ಮೂವ್ ಮಾಡಬೇಕಾಗುತ್ತೆ. ಟಾಯ್ನ ಆ ಕಡೆಯಿಂದ ಈ ಕಡೆ ಮೂವ್ ಮಾಡಬೇಕಾದ್ರೆ ಮಗು ಕೂಡ ಆ ಸೌಂಡ್ಗೆ ತನ್ನ ಕತ್ತನ್ನ ಮೂವ್ ಮಾಡುತ್ತೆ. ಮೂವ್ ಮಾಡೋದ್ರಿಂದ ನೆಕ್ಗೆ ಎಕ್ಸಸೈಸ್ ಆಗುತ್ತೆ, ಇದರಿಂದ ನೆಕ್ ಹೋಲ್ಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ತಾಯಂದ್ರು ನಾವು ಕೂಡ ಹೆಲ್ದಿ ಫುಡ್ ತಿನ್ನೋದ್ರಿಂದ ಮಗುಗೆ ಹೆಲ್ಪ್ ಆಗುತ್ತೆ ಹೆಡ್ ಹೋಲ್ಡ್ ಮಾಡೋದಕ್ಕೆ. ಇನ್ನು ಮಗುಗೆ ಯಾವ ರೀತಿ ಟೈಮ್ ಕೊಡಬೇಕು, ಜೊತೆಗೆ ಯಾವ ರೀತಿ ಮಸಾಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಇದೆ ನನ್ನ ಚಾನಲ್ನಲ್ಲಿ, ಹೋಗಿ ನೋಡಿ, ಓಕೆನಾ? ನನಗೆ ಇದ್ರ ಬಗ್ಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ಇದ್ರ ಬಗ್ಗೆ ನಮ್ಮ ಅತ್ತೆ ಹತ್ರ ಆಗಿರ್ಬೋದು, ರಿಲೇಷನಲ್ಲಿ ಮಕ್ಕಳಿರ್ತಾರಲ್ವ, ಅವರಿಗೆಲ್ಲ ಯಾವ ಮಂತಲ್ಲಿ ಹೆಡ್ ಹೋಲ್ಡ್ ಆಯಿತು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನಿಮಗೆ ತಿಳಿಸ್ತಾ ಇದ್ದೀನಿ. ಜೊತೆಗೆ ನಾನು ನನ್ನ ಮಗಳಿಗೆ ಹೆಡ್ ಹೋಲ್ಡ್ ಮಾಡೋದಕ್ಕೆ ಏನೆಲ್ಲ ಹೇಳಿದ್ದೀನಿ, ಟೈಮ್ ಆಗಿರ್ಬೋದು, ಮಸಾಜ್ ಆಗಿರ್ಬೋದು, ಟಾಯ್ಸ್ ಇಟ್ಕೊಂಡು ಆಟ ಆಡ್ಸೋದಾಗಿರ್ಬೋದು, ಅದೆಲ್ಲ ನಾನು ಕೂಡ ನನ್ನ ಮಗಳಿಗೆ ಮಾಡಿದ್ದೀನಿ. ಅದರಿಂದ ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡಿದ್ದು. ಈ ವಿಡಿಯೋದಲ್ಲಿ ಏನಾದರೂ ರಾಂಗ್ ಇನ್ಫಾರ್ಮೇಷನ್ ಅಥವಾ ಮಿಸ್ಟೇಕ್ ಏನಾದರೂ ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ. ನನಗೆ ಗೊತ್ತಿರೋಷ್ಟು ವಿಷಯ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್.